ಉಮರಜ ಗ್ರಾಮ ಪಂಚಾಯಿತಿಯಲ್ಲಿ ವ್ಯವಹಾರ ಮತ್ತು ಭ್ರಷ್ಟಾಚಾರ. ಚಡಚಣ ತಾಲೂಕಾ ಸಮೀಪದ ಉಮರಜ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿ ಅಧಿಕಾರಿ LF ನದಾಫ್ ಮತ್ತು ಅಧ್ಯಕ್ಷರು ಕಮ್ಮೂಸ ಇಬ್ರಾಹಿಂ ಸಾವಳೆ ಇವರಿಬ್ಬರು ಕೂಡಿ ವಿವಿಧ ಕಾಮಗಾರಿಯ 60 ಲಕ್ಷ ರೂಪಾಯಿ ಗಳನ್ನು ಸ್ವಾಹ ಮಾಡಿದ ಮಹಾಭೂಪರು. ಇದಕ್ಕೆ ಇಲ್ಲಿಯ ಜನರು ಮತ್ತು ಪ್ರಗತಿಪರ ಸಂಘಟನೆಯ ಜನರು ಇವರ ವಿರುದ್ಧ ಪ್ರತಿಭಟನೆ ಖಂಡಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಪಂಚಾಯಿತಿ ಮುಂದೆ ದಿನಾಂಕ 14/7/2025ರಂದು ಸಾಯಂಕಾಲದಿಂದ ಅಹೋರಾತ್ರಿ ಪ್ರಾರಂಭಗೊಂಡ ಧರಣಿ ಸತ್ಯಾಗ್ರಹ ನಡೆಸಿದರು. ಸತ್ಯಾಗ್ರಹ ಸುದ್ದಿ ಕೇಳಿದಂತೆ PDO ಮತ್ತು ಅಧ್ಯಕ್ಷರು ಎಲ್ಲಿಂದ ಮಾಯವಾಗಿದ್ದಾರೆ. ಇನ್ನು ಗ್ರಾಮ ಪಂಚಾಯಿತಿಗೆ ಸುಳಿದೇ ಇಲ್ಲ. ಇವರ ಮೇಲೆ ಆದಷ್ಟು ಬೇಗ ಮೇಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ಇನ್ನೂ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಇಲ್ಲಿಯ ರೈತರು ಖಂಡಿಸಿದರು. ವರದಿಗಾರರಿಗೆ ಕರೆ ಮಾಡಿ ಕರೆಸಿ ಇಲ್ಲಿ ನಡೆದಿರುವ ಎಲ್ಲಾ ಭ್ರಷ್ಟಾಚಾರ ಸಂಘಟನೆಗಳ ಬಗ್ಗೆ ಕೂಲಂಕುಷವಾಗಿ ಮಾಹಿತಿಯನ್ನು ಸಲ್ಲಿಸಿ ವರದಿಗಾರರ ಮುಂದೆ ಭ್ರಷ್ಟಾಚಾರವನ್ನು ಬಿಚ್ಚಿಟ್ರು. ಚಡಚಣ ತಾಲೂಕು ಸಮಿತಿ ವತಿಯಿಂದ 2024-25ನೇ ಸಾಲಿನ 15 ಹಣಕಾಸು ಯೋಜನೆಯಲ್ಲಿ ಅವ್ಯವಹಾರ ಮಾಡಿರುವ ಉಮರಾಜ್ ಗ್ರಾಮ ಪಂಚಾಯತ್ PDO ಅಧಿಕಾರಿಗಳ ವಿರುದ್ಧ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದ್ದು, ಕಾರಣವೇನೆಂದರೆ ಸತತವಾಗಿ 74-25ನೇ ಸಾಲಿನ ಹಣಕಾಸು ಯೋಜನೆಯಲ್ಲಿ ಸುಮಾರು 114 ಬಿಲ್ಗಳನ್ನು ಬೋಗಸ್ ಬಿಲ್ಲಾಗಿ ಎತ್ತಿರ್ತಾರೆ. PDO ಅವ್ರ ಹೆಸರು ಲಾಲ್ ಸಾಬ್ ನವಾಬ್ ಅಂತೇಳಿ ಒಂದು ದಿವಸ ಗ್ರಾಮ ಪಂಚಾಯತಿಗೆ ಬರುವುದಿಲ್ಲ, ಸ್ಪಂದನೆ ಇಲ್ಲ. ಒಂದು ದಿವಸ ಗ್ರಾಮ ಪಂಚಾಯತಿಗೂ ಬರುವುದಿಲ್ಲ. 2 ಕಡೆ ಮಾಡ್ತಾರೆ ಡೆಪ್ಯುಟೇಷನ್. ಅಲ್ಲಿ ಇರುವುದಿಲ್ಲ, ಇಲ್ಲಿ ಇರುವುದಿಲ್ಲ. ಅಲ್ಲಿದು ಈಗಾಗಲೇ ಒಂದು ಹಿಂದೆ ವಿಜಯವಾಣಿ ಪೇಪರ್ ಒಳಗೆ ಬಂದಿತ್ತು, ಅಮಾಸಿಗೆ ಮುಣಿಗೊಮ್ಮೆ ಬರ್ತಾರೆ PDO ಅಂಥೇಳಿ. ಅವರು ಪಂಚಾಯತಿಗೆ ಬರುವುದಿಲ್ಲ. ಬಿಲ್ ಹೆಂಗೆ ಎತ್ತಾರೆ ಅನ್ನೋದೇ ತಿಳಿವಲ್ಲಾಗೈತ್ರಿ ಸಾರ್ವಜನಿಕರಿಗೆ ಮತ್ತು ಮೆಂಬರ್ಗಳಿಗೂ ಸಿಗೋದಿಲ್ಲ. ಸಾರ್ವಜನಿಕರು ಫೋನ್ ಹಚ್ಚೋರು ಬ್ಲಾಕ್ ಇರ್ತಾವೆ ಎಲ್ಲರ ನಂಬರ್ಗಳು. ಮತ್ತು SCP TSP ಅನುದಾನ ಹಗರಣ ಮಾಡಿರ್ತಾರೆ ರೀ. 24% 1% ಅನುದಾನದಾಗ ಹಗರಣ ಆಗೈತಿ. ಅಂಗವಿಕಲರ ಅನುದಾನದಾಗ ಹಗರಣ ಆಗೈತಿ. ಈಗಾಗಲೇ ಇವೆಲ್ಲ ದೂರುಗಳ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಚಡಚಣ ತಾಲೂಕು ಪಂಚಾಯತಿ ಅವರಿಗೆ ದೂರು ಸಲ್ಲಿಸಿದ್ದೇವೆ ರೀ. ಅವರು ಇವರಿಗೆ ಆಲ್ರೆಡಿ ಒಂದು ನೋಟಿಸ್ ಕಳಿಸಿದ್ದಾರೆ ಉತ್ತರ ಕೊಡು ಅಂಥೇಳಿ. ಅವರು ಉತ್ತರಕ್ಕೂ ಇವರು ಉತ್ತರ ಕೊಟ್ಟಿಲ್ಲ. ಹಾಗಾಗಿ ನಾವು ಇವತ್ತಿನಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಈ ಉಮರಾಜ್ ಗ್ರಾಮ ಪಂಚಾಯತಿ ಮುಂದೆ ಈ ದೇವಿ ದೇವಸ್ಥಾನದೊಳಗೆ ಕುಂತಿದ್ದೇವೆ. ನಮ್ಮ ಹೆಸರು ಸಂಗಪ್ಪ ವಿಠ್ಠಲ್ ಇರ್ಸೂರ, ಸಾಮಾಜಿಕ ಹೋರಾಟಗಾರರು. ಈ ಸಂದರ್ಭದಲ್ಲಿ ಪ್ರಗತಿಪರ ಸಂಘದ ಸದಸ್ಯರುಗಳಾದ ಸಂಗಪ್ಪ ಇರ್ಸೂರ್, ಯಶವಂತ್ ಯಲ್ಲಪ್ಪ ಅಂಬಿಗರ್, ಇನ್ನು ಅನೇಕ ಸದಸ್ಯರು ಮತ್ತು ಊರಿನ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಉಮಾಶಂಕರ್ ಛತ್ರಿ, ಭಾರತ ವೈಭವ ನ್ಯೂಸ್, ಚಡಚಣ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.